ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಜಾಬ್.ನಮಸ್ಕಾರ ಇಂಡಿಯಾ.com ಅಂತ ಸರ್ಚ್ ಮಾಡಿದ್ರೆ ಸಾಕು ಸ್ನೇಹಿತರೆ, ಈ ಒಂದು ವೆಬ್ಸೈಟ್ ಸಿಗುತ್ತೆ. ಈ ಒಂದು ವೆಬ್ಸೈಟ್ ಅಲ್ಲಿ ನಿಮಗೆ ಎಲ್ಲಾ ರೀತಿಯ ಗೌರ್ಮೆಂಟ್ ಜಾಬ್, ಪ್ರೈವೇಟ್ ಜಾಬ್ ಬಗ್ಗೆ ತಿಳಿಸ್ಕೊಡ್ತಾ ಇರ್ತೀನಿ. ಈ ಒಂದು ವಿಡಿಯೋದಲ್ಲಿ ನಿಮಗೆ BEL ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸ್ಕೊಡ್ಬೋದು ಸ್ನೇಹಿತರೆ. BEL ಇಂಜಿನಿಯರ್ ಪೋಸ್ಟ್ ನ ಕರೆದಿದ್ದಾರೆ ಸ್ನೇಹಿತರೆ. 2024 229 ಪೋಸ್ಟ್ ಗಳನ್ನ ಕರೆದಿದ್ದಾರೆ ಸ್ನೇಹಿತರೆ ಟೋಟಲ್. ಓಕೆನಾ. BEL ಇಂಜಿನಿಯರ್ ಪೋಸ್ಟ್ ಫಿಕ್ಸ್ಡ್ ಟೆನ್ನರ್ ಬೇಸಿಸ್ ಅಲ್ಲಿ ಇರುತ್ತೆ. ಆನ್ಲೈನ್ ಮುಖಾಂತರ ಅಪ್ಲೈ ಮಾಡಬೇಕಾಗಿರುತ್ತೆ. ಆಲ್ ಇಂಡಿಯಾ ಕರೆದಿರುವಂತದ್ದು. ಓಕೆನಾ. ಇದ್ರದ್ದು ಜನರಲ್ ಮತ್ತೆ OBC ಎಕನಾಮಿಕಲ್ ವೀಕರ್ ಸೆಕ್ಷನ್ ಗೆ ಅಪ್ಲಿಕೇಶನ್ ಫೀಸ್ ಬಂದ್ಬಿಟ್ಟು 472 rupees ಕರೆದಿದ್ದಾರೆ ಸ್ನೇಹಿತರೆ. ಮತ್ತೆ SC ST PWD ಮತ್ತೆ XRS ಗೆ ಯಾವುದೇ ರೀತಿಯ ಫೀ ಇಲ್ಲ. ಇದರ ಲಾಸ್ಟ್ ಡೇಟ್ ಬಂದ್ಬಿಟ್ಟು 10/12/2024. ಓಕೆನಾ. 10ನೇ ತಾರೀಕು ಡಿಸೆಂಬರ್ 2024 ಲಾಸ್ಟ್ ಡೇಟ್ ಇದೆ. ಅದಾದ ನಂತರ ಇದ್ರ ಎಜುಕೇಶನ್ ಕ್ವಾಲಿಫಿಕೇಶನ್ ಅಂದ್ರೆ BE BTech BSc ಇಂಜಿನಿಯರಿಂಗ್ ಮುಗಿಸಿರ್ಬೇಕಾಗಿರುತ್ತೆ. ಏಜ್ ಲಿಮಿಟ್ ಬಂದು 28 ವರೆಗೂ ಏಜ್ ಲಿಮಿಟ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಓಕೆನಾ. ಇದರಲ್ಲಿ ಯಾವ್ದು ಅಂತ ಹೇಳಿದ್ರೆ ನಿಮ್ಗೆ ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್, ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಿಕಲ್, ಮತ್ತೆ ಎಲೆಕ್ಟ್ರಾನಿಕ್ಸ್, ಕಂಪ್ಯೂಟರ್ ಸೈನ್ಸ್ ಈ ರೀತಿ ಕರೆದಿದ್ದಾರೆ. ಇದೇನು ಅಂತಂದ್ರೆ ಪೋಸ್ಟ್ ಕೋಡ್ಗಳು ಕರೆದಿದ್ದಾರೆ ಸ್ನೇಹಿತರೆ. ಪೋಸ್ಟ್ ಕೋಡ್ ಪ್ರಕಾರ ನಿಮ್ಗೆ ಡಿಫ್ರೆಂಟ್ ಟೋಟಲ್ ಪೋಸ್ಟ್ ಗಳನ್ನ ಕರೆದಿರೋದು. ಓಕೆನಾ. ಅಂದ್ರೆ 48, 52, 75, 2, 24, 10, 10, 5 ಅಂತ ಹೇಳ್ಬಿಟ್ಟು ಕರೆದಿರೋದು. ಟೋಟಲ್ 229 ಪೋಸ್ಟ್ಗಳು. ಓಕೆನಾ. ಯಾವ ರೀತಿ ಸೆಲೆಕ್ಷನ್ ಅಂತ ಹೇಳಿದ್ರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ. ಅದನ್ನ ಮುಗಿದ ನಂತರ ನಿಮ್ಗೆ ಇಂಟರ್ವ್ಯೂ ಇರುತ್ತೆ ಸ್ನೇಹಿತರೆ. ಓಕೆನಾ. ಇದಿಷ್ಟ ಆದ ನಂತರ ನೀವು ಅಪ್ಲೈ ಮಾಡಬಹುದಾಗಿರುತ್ತೆ. ಅಪ್ಲಿಕೇಶನ್ ಅಪ್ಲೈ ಮಾಡೋದಕ್ಕೆ ಅಪ್ಲೈ ಆನ್ಲೈನ್ ಅಂತ ಇದೆ. ಲಿಂಕ್ ನ ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಯ್ತಾ ಇದೆ ಅಂದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡ್ಕೊಳಿಸಿದ್ರೆ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ BEL ಪೋಸ್ಟ್ ಗೆ ಅಪ್ಲೈ ಮಾಡೋದಕ್ಕೋಸ್ಕರ ಶೇರ್ ಮಾಡಿಸಿದ್ರೆ. ಓಕೆನಾ. ಆಮೇಲೆ ನೋಟಿಫಿಕೇಶನ್ ಚೆಕ್ ಮಾಡೋಣ. ನೋಟಿಫಿಕೇಶನ್ ಅಲ್ಲಿ ಫುಲ್ ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಮಾಡಿರ್ತಾರೆ ಸ್ನೇಹಿತರೆ. ಯಾರ್ಯಾರು ಎಲ್ಲೆಲ್ಲಿ ಯಾವ ಪೋಸ್ಟ್ ಅಂತ ಹೇಳ್ಬಿಟ್ಟು ಕೊಟ್ಟಿರ್ತಾರೆ. ಓಕೆನಾ. ನೋಡಿ, ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್. ಓಕೆನಾ. ಫಿಕ್ಸ್ಡ್ ಟೆನ್ಯೂರ್ ಇಂಜಿನಿಯರಿಂಗ್ ಕರೆದಿರೋದು ಬೆಂಗಳೂರು ಕಾಂಪ್ಲೆಕ್ಸ್ ಗೆ. ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್, ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಿಕಲ್. ಓಕೆನಾ. ಆಮೇಲೆ ಅಂಬಾಲಾ, ಜಬಲ್ಪುರ್, ಆಮೇಲೆ ಮುಂಬೈ, ವೈಜಾಗ್, ಆಮೇಲೆ ಡೆಲ್ಲಿ, ಇಂದೋರು, ಗಾಜಿಯಾಬಾದ್ ಇದಿಷ್ಟು ಕರೆದಿರುವಂತದ್ದು. ನೋಡಿ, UR ಗೆ 99 ಪೋಸ್ಟ್ಗಳು, ಎಕನಾಮಿಕಲ್ ವೀಕ್ ಸೆಕ್ಷನ್ಗೆ 20, OBC ಗೆ 61, SC ಗೆ 32, ST ಗೆ 17 ಪೋಸ್ಟ್ ಗಳನ್ನ ಕರೆದಿದ್ದಾರೆ ಸ್ನೇಹಿತರೆ. ಓಕೆನಾ. PWD ರಿಸರ್ವೇಶನ್ಸ್ ಕೂಡ ಇದೆ, ಅವ್ರು ಕೂಡ ಅಪ್ಲೈ ಮಾಡಬಹುದಾಗಿರುತ್ತೆ. ಓಕೆನಾ ಸ್ನೇಹಿತರೆ. ಅದ ನಂತರ ನೀವು 28 ಏಜ್ ಲಿಮಿಟ್ ಇರಬೇಕು. ಏಜ್ ರಿಲ್ಯಾಕ್ಸೇಷನ್ಸ್ ಇದೆ 3, 5 ಮತ್ತೆ 10. 3 years OBC ಗೆ, SC ST ಗೆ 5 years, PWD ಗೆ 10 years ಕರೆದಿರೋಂಥದ್ದು. ಓಕೆನಾ. ಅದ ನಂತರ ನೀವು 4 years ಇಂಜಿನಿಯರಿಂಗ್ ಕೋರ್ಸ್ ನ ಮುಗಿಸಿರ್ಬೇಕಾಗಿರುತ್ತೆ. ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್, ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಅಥವಾ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅಲ್ಲಿ. ಓಕೆನಾ ಸ್ನೇಹಿತರೆ. ಸಬ್ಜೆಕ್ಟ್ ಎಲೆಕ್ಟ್ರಾನಿಕ್ಸ್ ಅಂದ ತಕ್ಷಣ ಡಿಸಿಪ್ಲಿನ್ ನೀವು ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ಸ್ ಅಂಡ್ ಟೆಲಿಕಮ್ಯುನಿಕೇಶನ್, ಎಲೆಕ್ಟ್ರಾನಿಕ್ಸ್ ಇನ್ಫ್ರಾಸ್ಟ್ರಕ್ಚರ್, ಇನ್ಸ್ಟ್ರೂಮೆಂಟೇಶನ್, ಆಮೇಲೆ ಕಮ್ಯುನಿಕೇಶನ್, ಟೆಲಿಕಮ್ಯುನಿಕೇಶನ್ ಇದಿಷ್ಟರಲ್ಲೂ ಮಾಡಿದ್ರು ನೀವು ಎಲೆಕ್ಟ್ರಾನಿಕ್ಸ್ ಗೆ ಅಪ್ಲೈ ಮಾಡಬಹುದು. ಮೆಕ್ಯಾನಿಕಲ್ ಆದ್ರೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಮೆಕಾಟ್ರಾನಿಕ್ಸ್, ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಅಂಡ್ ಮ್ಯಾನೇಜ್ಮೆಂಟ್. ಓಕೆನಾ. ಆಮೇಲೆ ಕಂಪ್ಯೂಟರ್ ಸೈನ್ಸ್ ಆದರೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್, ನೀವು ಇನ್ಫಾರ್ಮೇಶನ್ ಟೆಕ್ನಾಲಜಿ, ಇನ್ಫಾರ್ಮೇಶನ್ ಸೈನ್ಸ್, ಡೇಟಾ ಸೈನ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂಜಿನಿಯರಿಂಗ್. ಎಲೆಕ್ಟ್ರಿಕಲ್ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್. ಓಕೆನಾ. ಡಬಲ್ ಈ ಒಂದು ಪೋಸ್ಟ್ ಗಳಿಗೆ ನೀವು ಅಪ್ಲೈ ಮಾಡಬಹುದಾಗಿರುತ್ತೆ. ಮಿನಿಮಮ್ ಫಸ್ಟ್ ಕ್ಲಾಸ್ ನೀವು ತಗೊಂಡಿರ್ಬೇಕಾಗಿರುತ್ತೆ. ಅದಾದ ನಂತರ ನೀವು ಅಪ್ಲಿಕೇಶನ್ ಮಾಡುವಾಗ ಯಾವ್ಯಾವ ಪೋಸ್ಟ್ ಅಂತ ಹೇಳಿದ್ರೆ ನೋಡಿ, ಆ ಪೋಸ್ಟ್ ಗೆ ನೀವು ಪೋಸ್ಟ್ ಕೋಡ್ ಏನಿದೆ ಆ ಕೋಡ್ ನ ನೀವು ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ನೀವು ಕೋಡ್ ಸೆಲೆಕ್ಟ್ ಮಾಡೋದ್ರ ಮೇಲೆ ನೀವು ಪ್ಲೇಸ್ ಆಫ್ ಪೋಸ್ಟಿಂಗ್ ನ ಡಿಸೈಡ್ ಆಗುತ್ತೆ ಸ್ನೇಹಿತರೆ. B ಅಂತ ಇದ್ರೆ ಅದು ಬೆಂಗಳೂರಿಗಾಗಿರುತ್ತೆ. EWAF ಅಂತ ಇದ್ರೆ ಜಬಲ್ಪುರ್, ಅಂಬಾಲಾ ಮತ್ತೆ ಜೋಧ್ಪುರ್, ಬತೀನಂದ. ಓಕೆನಾ. NSFT E03 ಆದ್ರೆ ಮುಂಬೈ ಮತ್ತೆ ವೈಜಾಗ್. SWFT E04 ಆದ್ರೆ ವೈಜಾಗ್, ಡೆಲ್ಲಿ, ಇಂದೋರ್. ಓಕೆನಾ. MCFT E05 ಅಂತ ಹೇಳಿದ್ರೆ ಗಾಜಿಯಾಬಾದ್. ಇದಿಷ್ಟ ಆಗಿರುತ್ತೆ. ನೀವು ಸೆಲೆಕ್ಷನ್ ಜನರಲ್ ಆಪ್ಟಿಟ್ಯೂಡ್ ಮತ್ತೆ ಟೆಕ್ನಿಕಲ್ ಆಪ್ಟಿಟ್ಯೂಡ್ ನೀವು ಕ್ಲಿಯರ್ ಮಾಡ್ಕೊಂಡಿರ್ಬೇಕಾಗುತ್ತೆ ಸ್ನೇಹಿತರೆ. ಇದಕ್ಕೆ ಯಾವುದೇ ರೀತಿ ಗೇಟ್ ಏನು ಮುಗ್ದಿರುವಂತದ್ದು ಏನು ಬೇಕಾಗಿಲ್ಲ. ಡೈರೆಕ್ಟ್ ಆಗಿ ನೀವು ಅಪ್ಲೈ ಮಾಡಬಹುದಾಗಿರುತ್ತೆ. ಪೇ ಸ್ಕೇಲ್ ಬಂದು 40,000 rupees ಇಂದ ಹಿಡಿದು 1,40,000 ವರೆಗೂ ಇದೆ. CTC ಬಂದು 12 lakhs to 12.5 lakhs ವರೆಗೂ ಅಪ್ರಾಕ್ಸಿಮೇಟ್ ಇರುತ್ತೆ ಸ್ನೇಹಿತರೆ. ಓಕೆನಾ. ಇದ್ರದ್ದು PF, ಪೆನ್ಷನ್, ಗ್ರೂಪ್ ಇನ್ಶೂರೆನ್ಸ್ ಇದೆಲ್ಲದೂ ನಿಮ್ಗೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಸ್ನೇಹಿತರೆ. ಓಕೆನಾ. ಇದನ್ನ ಚೆಕ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ಫೀಸ್ ನ ಅಪ್ಲೈ ಮಾಡ್ಬೇಕಾಗಿರುತ್ತೆ. ಅಪ್ಲೈ ಮಾಡೋದ್ಮೇಲೆ ಫೀಸ್ ನ ಪೇ ಮಾಡ್ಬೇಕಾಗಿರುತ್ತೆ. ಫೀ ನಾನ್ ರಿಫಂಡಬಲ್ ಆಗಿರುತ್ತೆ ಸ್ನೇಹಿತರೆ. ಓಕೆನಾ. ಒನ್ಸ್ ಫೀ ಪೇ ಮಾಡಿದ ನಂತರ ನಾಟ್ ಬಿ ರಿಫಂಡೆಡ್ ಬೈ ದ ಕಂಪನಿ ಆರ್ ಬ್ಯಾಂಕ್ ಟು ಕ್ಯಾಂಡಿಡೇಟ್ಸ್. ಓಕೆನಾ. ಇದಿಷ್ಟು ಆದ ನಂತರ ನೀವು
ಅಪ್ಲೈ ಮಾಡೋದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳಿದ್ರೆ ನಿಮ್ಮ ಇಮೇಲ್ ಐ ಡಿ ಬೇಕಾಗಿರುತ್ತೆ, ಫೋನ್ ನಂಬರ್ ಬೇಕಾಗಿರುತ್ತೆ, 10th ಮಾರ್ಕ್ಸ್ ಕಾರ್ಡು, ಕ್ಯಾಸ್ಟ್ ಸರ್ಟಿಫಿಕೇಟು, ಮತ್ತೆ ಏನಾದ್ರು ರಿಸರ್ವೇಶನ್ ಇತ್ತು ಅಂದ್ರೆ ರಿಸರ್ವೇಶನ್ ಸರ್ಟಿಫಿಕೇಟ್ಸ್, ಮತ್ತೆ ನಿಮ್ಮ ಡಿಗ್ರಿ ಸರ್ಟಿಫಿಕೇಟು, ಫೋಟೋ, ಸಿಗ್ನೇಚರು, ಇದಿಷ್ಟು ಬೇಕಾಗಿರುತ್ತೆ. ನೀವು ಫುಲ್ ಡೀಟೇಲ್ನ ನೀವು ಅಪ್ಲೈ ಮಾಡ್ತಾ ಇರುವಾಗ ಅಪ್ಲೋಡ್ ಮಾಡಿ, ಅದಾದ ನಂತರ ಫುಲ್ ಟೈಪ್ ಮಾಡಿ ಅಪ್ಲಿಕೇಶನ್ ಫಿಲ್ ಮಾಡಬೇಕಾಗಿರುತ್ತೆ ಸಿಸ್ಟರ್. ಓಕೆನಾ? ಅದಾದ ನಂತರ ನಿಮಗೆ ಇನ್ನೂ ಏನಾದರೂ ಡೌಟ್ಸ್ ಏನಾದರೂ ಇತ್ತು ಅಂದ್ರೆ ಕಮೆಂಟ್ ಮಾಡಿ. ಹಾಗೆ ನಮ್ಮ ವಾಟ್ಸಪ್ ಗ್ರೂಪಿಗೆ ಕೂಡ ಜಾಯ್ನ್ ಆಗ್ಬೋದು ಸ್ನೇಹಿತರೆ. ವಾಟ್ಸಪ್ ಗ್ರೂಪ್ ಲಿಂಕ್ ಕೂಡ ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನ್ ಅಲ್ಲೂ ಇರುತ್ತೆ, ವೆಬ್ಸೈಟ್ ಅಲ್ಲಿ ಬಂದ್ರೆ ವೆಬ್ಸೈಟ್ ಅಲ್ಲಿ ಕೂಡ ಇರುತ್ತೆ ಸ್ನೇಹಿತರೆ, ಚೆಕ್ ಮಾಡ್ಕೊಳ್ಳಿ. ಓಕೆನಾ? ಸರ್ಚ್ ಮಾಡಿ, ನಿಮಗೆ ಸಿಗುತ್ತೆ ಈ ಒಂದು ವೆಬ್ಸೈಟ್. ಈ ವೆಬ್ಸೈಟ್ ನಿಮಗೆ ಯೂಸ್ಫುಲ್ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಈ ಒಂದು ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ. ನೀವು ಲೈಕ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಶೇರ್ ಅಂತೂ ಮಾಡ್ಲಿ. ಯಾಕೆ ಅಂದ್ರೆ ಎಲ್ಲರೂ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ ಸ್ನೇಹಿತರೆ. ಓಕೆನಾ? ಇದೊಂದು ಅವಕಾಶ ಇದೆ. 229 ವೇಕೆನ್ಸಿಗಳನ್ನ ಕರೆದಿದ್ದಾರೆ ಅಂತ ಹೇಳಿದ್ರೆ ಬೆಲ್ಲಿಂದ ತುಂಬಾ ಯೂಸ್ಫುಲ್. ಬೆಲ್ ಬಂದು ನಿಮಗೆ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅಲ್ಲಿ ಬರುತ್ತೆ ಸ್ನೇಹಿತರೆ. ಓಕೆನಾ? ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅಂಡರ್ ಅಲ್ಲಿ BEL ಬರೋದು. ಸೊ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್. ಓಕೆನಾ ಸ್ನೇಹಿತರೆ? ಇದರಲ್ಲಿ ತುಂಬಾ ಚೆನ್ನಾಗಿರುತ್ತೆ ಕೆಲಸ. ಸೊ ಆದಷ್ಟು ಬೇಗ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಧನ್ಯವಾದಗಳು.